ಸಿಎಂ ಸಿದ್ದರಾಮಯ್ಯ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲರೂ ಕೂಡ ಗಣ್ಯರು ಮತ ಚಲಾಯಿಸುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯರನ್ನ ನಾವು ನೋಡ್ತಾ ಇದ್ದೀವಿ. ಅವರು ಬರ್ತಿದ್ದ ಹಾಗೇನೆ ಒಂದಷ್ಟು ಸ್ವಾಗತ ಅವರಿಗೆ ಸಿಗ್ತಾ ಇದೆ. ಸಿದ್ದರಾಮಯ್ಯನ ಹುಂಡಿಗೆ ಸಿಎಂ ಸಿದ್ದರಾಮಯ್ಯನವರು ಬಂದಿರುವಂತಹ ದೃಶ್ಯ ಇದು. ಬೇರೆ ಬೇರೆ ಬೂತ್ಗಳಲ್ಲಿ ತಮ್ಮ ಹಕ್ಕು ಚಲಾಯಿಸುವುದಕ್ಕೆ ಇವತ್ತು ರಾಜಕೀಯ ಗಣ್ಯರು ಮುಂದಾಗ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಂಟ್ರಿ ನಾವು ನೋಡ್ತಾ ಇದ್ದೀವಿ. ಮೈಸೂರಿನ ಸಿದ್ದರಾಮಯ್ಯ ಹುಂಡಿ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಸಹಜವಾಗಿ ಅವರ ಓಟು ಅಲ್ಲೇ ಇದೆ, ಇನ್ನೂ ಕೂಡ ಅವ್ರ ಗ್ರಾಮದಲ್ಲೇ ಇದೆ. ಹೀಗಾಗಿ ಅವ್ರ ಕುಟುಂಬ ಕೂಡ ಅಂದರೆ ಅವರ ಸೋದರ ಸಂಬಂಧಿಗಳು, ಅವ್ರ ಸೋದರರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಮತ ಚಲಾಯಿಸೋದಕ್ಕೆ ಸಿದ್ದರಾಮಯ್ಯನ ಹುಂಡಿಗೆ ಬರ್ತಾ ಇದ್ದಾರೆ. ಊರಿನವರು ಕೂಡ ಬಂದಿದ್ದಾರೆ ಅವರನ್ನು ಭೇಟಿಯಾಗೋದಕ್ಕೆ. ಸಹಜವಾಗಿ ಅವರಿಗೊಂದು ಖುಷಿ ಇರುತ್ತೆ, ಯಾಕಂದರೆ ಮುಖ್ಯಮಂತ್ರಿ ನಮ್ಮೂರಿನವರು, ಹೀಗಾಗಿ ಅವರು ಊರಿಗೆ ಬಂದಿದ್ದಾರೆ ವಾಪಸ್. ಅದರಲ್ಲೂ ಚುನಾವಣೆಗೋಸ್ಕರ ಬಂದಿರ್ಬೋದು ಅಥವಾ ಮತ ಚಲಾವಣೆಗೋಸ್ಕರ ಬಂದಿರ್ಬೋದು, ಆದರೆ ಅವರನ್ನು ಅದ್ಧೂರಿಯಾಗಿ ಸ್ವೀಕರಿಸ್ಕೊತಾರೆ. ಒಟ್ಟಿನಲ್ಲಿ ಮತ ಚಲಾವಣೆಗೋಸ್ಕರ ಅಥವಾ ಗುಲ್ಬರ್ಗಾಗೆ ಹೋದವರು ನಿನ್ನೆ ಮತ್ತೆ ವಾಪಸ್ ಮೈಸೂರಿಗೆ ಆಗಮಿಸಿ ಇವತ್ತು ಸಿದ್ದರಾಮಯ್ಯನ ಹುಂಡಿ ಹತ್ತ ಈಗ ಸಾಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮತಗಟ್ಟೆ ಹತ್ತ ಸಾಗ್ತಾ ಇದ್ದಾರೆ. ಅಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಮತ ಚಲಾವಣೆಯನ್ನು ಮಾಡ್ತಾರೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಬೂತ್ಗಳಲ್ಲಿ ಹೇಗೆ ಮತದಾನ ಪ್ರಕ್ರಿಯೆ ನಡೀತಿದೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯನ ಹುಂಡಿ ಅಲ್ಲಿಂದ ಸಿಎಂ ಸಿದ್ದರಾಮಯ್ಯ ಅವರು ಬಂದಂಥ ಸಂದರ್ಭ, ಸೊ ಅವ್ರನ್ನ ಅಲ್ಲಿ ಬರ್ಮಾಡ್ಕೊಳ್ಳಾಯಿತು. ಅದಾದ ನಂತರ ನಾವು ಬೇರೆ ಬೇರೆ ಕಡೆ ದೇವೇಗೌಡರು ಕೂಡ ಆಗಲೇ ಮತ ಚಲಾಯಿಸಿದರು. ಇನ್ನು ಆರ್ ಅಶೋಕ್, ಸುರೇಶ್ ಕುಮಾರ್, ಡಾಕ್ಟರ್ ಕೆ ಸುಧಾಕರ್, ಪ್ರದೀಪ್ ಈಶ್ವರ್, ಹೀಗೆ ಎಲ್ಲರೂ ಕೂಡ ಮತ ಚಲಾಯಿಸಿದ್ದಾರೆ. ಬೆಳಗ್ಗೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರದಲ್ಲಿ TV9ನಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದ ಡೀಟೇಲ್ಸನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಎಷ್ಟು ಶೇಕಡ ಮತದಾನ ಆಗಿದೆ, ಅದರ ಬಗ್ಗೆ ಕೂಡ TV9 ನಿರಂತರವಾಗಿ ನಿಮಗೆ ಸಂಜೆ ತನಕ 6 ಗಂಟೆವರೆಗೂ ಕೂಡ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಎಲ್ಲವನ್ನು ಡೀಟೇಲ್ಸ್ ನೀಡ್ತಾ ಹೋಗುತ್ತೆ. ಕಲಾವಿದರು, ಕ್ರೀಡಾಪಟುಗಳು ಎಲ್ಲರೂ ಕೂಡ ಮತದಾನ ಮಾಡಿದ್ದಾರೆ. ರಥೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮತದಾನ ಮಾಡಿ ಈಗ ವಾಪಸ್ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಮತದಾನ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಬಹುಶಃ ಪಟಾಕಿ ಹೊಡೆದಿರಬೇಕು. ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಪಟಾಕಿ ಸದ್ದು ಅಥವಾ ಪಟಾಕಿಯಿಂದ ಸಮಸ್ಯೆ ಇದೆ. ಪದೇ ಪದೇ ಕ್ಯಾಂಪೇನ್ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇರ್ತಾರೆ ಪಟಾಕಿ ಹೊಡಿಬೇಡಿ ಅಂತ. ಈ ಒಂದು ಕಾರಣಕ್ಕೋಸ್ಕರ ಮೂಗು ಮುಚ್ಕೋತಾ ಇದ್ದಾರೆ. ಇದರ ಜೊತೆಗೆ ಸಹಜವಾಗಿ ಧೂಳಿದೆ. ಇನ್ನು ಮತದಾನದ ಬಳಿಕ ಮತಕೇಂದ್ರದಿಂದ ಹೊರಗಡೆ ಬರ್ತಾ ಇದ್ದಾರೆ. ಮತದಾನ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾಜಿ ಶಾಸಕ ಹಾಗೂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೂಡ ಅವ್ರ ಜೊತೆಗೆ ಇದ್ದಾರೆ. ಇನ್ನು ಸ್ಥಳೀಯ ನಾಯಕರು ಕೂಡ ಆಗಮಿಸಿದ್ದಾರೆ. ಸ್ಥಳೀಯ ನಾಯಕರು ಕೂಡ ಅವ್ರ ಜೊತೆಗೆ ಮಾತನಾಡ್ತಿದ್ದಾರೆ. ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಏಕೆಂದರೆ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಕ್ಕೆ, ಗ್ರಾಮದ ಎಲ್ಲ ನಿವಾಸಿಗಳು ಸಹಜವಾಗಿ ಅವರನ್ನು ನೋಡೋಕ್ಕೆ ಬಂದಿರ್ತಾರೆ. ಹಾಗೆಯೇ ಬಹುಕಾಲದ ಬೇಡಿಕೆಗಳಿರುತ್ತೆ, ಬೇರೆ ಬೇರೆ ಸಹಜವಾದಂಥ ಬೇಡಿಕೆಗಳನ್ನು ಕೇಳೋದಕ್ಕೆ ಬಂದಿರ್ತಾರೆ. ಇದರ ಜೊತೆಗೆ ಈಗ ಮಾಧ್ಯಮದವರಿಗೂ ಕೂಡ ಅವರು ಮಾತನಾಡ್ತಾ ಇದ್ದಾರೆ. ಧೂಳಿದೆ ಅಲ್ಲಿ, ಹೀಗಾಗಿ ಅದನ್ನೇ ಹೇಳ್ತಾ ಇರುವಂಥದ್ದಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ. ಈ ಒಂದು ಕಾರಣಕ್ಕೋಸ್ಕರ ಮುಂಭಾಗಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಈಗಾಗಲೇ ಪೋಲಿಂಗ್ ಬೂತ್ಗೆ ತೆರಳಿ ಅಲ್ಲಿ ಮತದಾನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದರು. ಅದರ ದೃಶ್ಯಗಳನ್ನು ಕೂಡ ನೋಡಿದ್ರಿ. ಇದು ಸಿದ್ದರಾಮಯ್ಯನವರು ಮತ ಚಲಾವಣೆ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಗಳನ್ನು TV9 ತೋರಿಸ್ತಾ ಇದ್ದಾರೆ ನಿಮಗೆ. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಮತದಾನ ಮಾಡಿದರೆ ಅದರ ದೃಶ್ಯಾವಳಿಗಳು ಇದೆಲ್ಲವೂ. ಮುಖ್ಯಮಂತ್ರಿಗಳು ಕೆಲವೇ ಹೊತ್ತಿನ ಹಿಂದೆ ಸಿದ್ದರಾಮಯ್ಯನ ಹುಂಡಿಯಲ್ಲಿ ತಮ್ಮ ಮತ ಚಲಾವಣೆ ಮಾಡಿದರು. ಇವತ್ತಿಗೂ ಕೂಡ ಅವರ ಊರಿನಲ್ಲಿ, ಗ್ರಾಮದಲ್ಲೇ ಅವರ ಮತವನ್ನು ಹಾಗೆ ಅಲ್ಲೇ ಇದೆ. ಎಲ್ಲೂ ಬೆಂಗಳೂರಿಗಾಗಲಿ ಅಥವಾ ಇನ್ನಿತರ ಮೈಸೂರಿಗಾಗಲಿ ಮತ ಬೇರೆಡೆಗೆ ಶಿಫ್ಟ್ ಮಾಡಿಸ್ಕೊಂಡಿಲ್ಲ. ಹೀಗಾಗಿ ಗ್ರಾಮಕ್ಕೆ ತೆರಳಿ ಮತವನ್ನು ಹಾಕಿದ್ದಾರೆ. ಇದರ ಜೊತೆಗೆ ಅವರ ಪುತ್ರ ಯತೀಂದ್ರ ಕೂಡ ಅವ್ರ ಜೊತೆಗೆ ಸಾಥ್ ನೀಡಿದ್ರು. ಅವರು ಕೂಡ ಮತದಾನ ಮಾಡಿದ್ರು ಅಥವಾ ಅವ್ರು ವೋಟ್ ಅಲ್ಲೇ ಇದೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಕೂಡ ವೋಟ್ ಮಾಡಿದರು. ಹೀಗಾಗಿ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅನೇಕರಿಗೆ ಒಂದು ವಿಶೇಷವಾದಂಥ ಖುಷಿ ಇರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಊರಿಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ. ಅವರನ್ನು ನೋಡೋದಕ್ಕೇ ತುಂಬ ಜನ ಬರ್ತಾ ಇದ್ದಾರೆ. ಇನ್ನು ಚುನಾವಣಾ ಸಿಬ್ಬಂದಿ ಕೂಡ ಪ್ರೋಸೆಸ್ಗಳಿರುತ್ತೆ, ಆ ಪ್ರೋಸೆಸ್ಸನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ ಚಲಾವಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂಥ ದೃಶ್ಯ ಇದು. ಸಿದ್ದರಾಮಯ್ಯನ ಹುಂಡಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ ಚಲಾವಣೆ ಮಾಡಿದಂಥ ಸಂದರ್ಭ ಇದು. ನೀವು ಸ್ಕ್ರೀನ್ನ ಕೆಳಭಾಗದಲ್ಲೂ ಕೂಡ ನೋಡ್ಬೋದು. ಸೆಲೆಬ್ರಿಟಿಗಳು ಕೂಡ ಬಂದಿರೋದು. ಗಣೇಶ್, ಜಗ್ಗೇಶ್, ಹಾಗೇನೆ ಅಮೂಲ್ಯ ನಟಿ, ಇವರೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದರು. ಚಾಮರಾಜನಗರ ಲೋಕಕ್ಷೇತ್ರ ವ್ಯಾಪ್ತಿಯ ಗ್ರಾಮದಲ್ಲಿ ರಾಜ್ಯದಲ್ಲಿ ಮೋದಿ ಅಲೆ ಇಲ್ಲ, ಮೋದಿ ಅಲೆ ಇಲ್ಲ. ಇವತ್ತು ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷ 20
ಶತಮಾನಗಳಷ್ಟು ಯಾಕಂದರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಜನರನ್ನು ತಲುಪಿದ್ದಾವೆ. ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು 4ರಿಂದ 5 ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡ್ತಾರೆ. ಸರ್ ನಾಳೆ ಮತ್ತೆ 2 ದಿನ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. 2 ದಿನ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಚಾರಕ್ಕೆ. ಎರಡನೇ ಫೇಸ್, ರಾಜ್ಯದ ಎರಡನೇ ಫೇಸ್ ಹೇಗಿದೆ ಸರ್? ಅಲ್ಲೂ ಚೆನ್ನಾಗಿದೆ. ಈಗ ನಿನ್ನೆ ಮತ್ತು ಮೊನ್ನೆ 2 ದಿನ ಎರಡನೇ ಫೇಸು ಇರ್ತಕ್ಕಂಥ ಚುನಾವಣೆಗಳ ಪ್ರಚಾರ ಮಾಡಿದೆ. ನಾನು ಖರ್ಗೆಯವರು ಎಲ್ಲ ಗುಲ್ಬರ್ಗ, ಬೀದರ್ನಲ್ಲಿ ಪ್ರಚಾರ ಮಾಡಿದ್ರು. ಎರಡೂ ಕಡೆ ಚೆನ್ನಾಗಿದೆ. ಬೀದರ್ ಗೆಲ್ತೀವಿ, ಗುಲ್ಬರ್ಗ ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಜನ ಗೆಲ್ಲುತ್ತೆ? 14 ಗೆಲ್ತಾರೆ ಫಸ್ಟ್ ಫೇಸ್ ಅಲ್ಲಿ. ಈಗ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಮೈಸೂರು, ಚಾಮರಾಜನಗರ ಸರ್. ಅಲ್ಲ ಚಾಮರಾಜನಗರ ಮೈಸೂರು ಹೇಗಿದೆ ಸರ್? ಎರಡೂ ಗೆಲ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ. ನರೇಂದ್ರ ಮೋದಿಯವರು ಆದರೆ ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂಥ ಭಾಷಣ ಅಂತ ಅನ್ಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನಿಸುತ್ತೆ. ಸೋಲ್ತೀವಿ ಅಂತಕ್ಕಂಥ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಸರ್, ಎಲೆಕ್ಷನ್ ಕಮಿಷನ್ ಇಷ್ಟೆಲ್ಲ ಆದ್ರೂ ಎಲೆಕ್ಷನ್ ಕಮಿಷನ್ ಯಾಕೆ ಸರ್ ಆಕ್ಷನ್ ತಗೊಳ್ತಾ ಇಲ್ಲ? ಒಂದು ಧರ್ಮದ ವಿರುದ್ಧ ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ನವರು ನಾವು ಕಾನೂನು ರೀತಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅಲ್ಲ, ಅಟ್ಲೀಸ್ಟ್ ಅದು ಸ್ಟಾಪ್ ಮಾಡ್ಬೋದಲ್ಲ ಸರ್ ಆ ಥರದ ಭಾಷಣ? ಅದೇನೇ ಮಾಡಿ ಅಂತ ಹೇಳಿದ್ದೀವಿ. ಅವರು ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ, ಇನ್ನೂ ತಗೊಂಡಿಲ್ಲ. ಸರ್, ಇದು ಮಾಂಗಲ್ಯ ಉಳಿಯಲ್ಲ ಅನ್ನುವಂಥ ಭಾಷಣ, ಅದು ಎಮೋಷನಲ್ ಅಥವಾ ಪ್ರಚೋದನೆ ಮಾಡ್ತಾ ಇರೋದು ಸರ್? ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದಿದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ. ಅವೆರಡೂ ಕೂಡ RSSನ ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥ ಜಾಹೀರಾತುಗಳು. ನಿಮ್ಮ ಜಾಹೀರಾತು ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದ್ದಾರೆ. ನೀವೇನು ಹೇಳಿದಿರಿ ಅದು ಉಲ್ಟಾ ಹೇಳಿದ್ದಾರೆ. ನಮಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ ಇದೆಲ್ಲ ಅಂತ. ಎಲ್ಲ ಸುಳ್ಳುಗಳು. ಟ್ಯಾಕ್ಸ್ ಕೊಟ್ಟಿದ್ರೆ ನಾವು ಯಾಕೆ ಕೇಳ್ತಾ ಇದ್ದೋ? ಬರಗಾಲಕ್ಕೆ ಪರಿಹಾರ ಕೊಟ್ಟಿದ್ರೆ ನಾವೇ ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿದ್ರು? ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಕೇಂದ್ರ ಸರ್ಕಾರಗಳಿಗೆ ಕೊಡ್ತೀವಿ ಅಂತ ಯಾಕೆ? ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಮತ ಚಲಾವಣೆಯನ್ನು ಮಾಡಿದ್ರು. ತಮ್ಮ ಪುತ್ರ ಯತೀಂದ್ರ ಜೊತೆಗೆ ಸಿದ್ದರಾಮನ ಹುಂಡಿಗೆ ತೆರಳಿದಂತಹ ಸಿದ್ದರಾಮಯ್ಯ ಮತ ಚಲಾವಣೆಯನ್ನು ಮಾಡಿ ಬಂದು ಮಾಧ್ಯಮದವ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಸೊ ಇನ್ನು ಮತೋತ್ಸವ ಈಗ ಬಿರುಸನ್ನು ಪಡ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ವಿ. ಬೆಳಿಗ್ಗೆಯಿಂದಲೇ ಸರ್ತಿ ಸಾಲಿನಲ್ಲಿ ನಿಂತಿರುವಂತಹ ಜನ ಈಗಾಗಲೇ ತಮ್ಮ ಹಕ್ಕು ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರನ್ನು ನೋಡ್ತಾ ಇದ್ದೀವಿ. ಪತ್ನಿ ಸಮೇತರಾಗಿ ಬಂದು ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿರುವಂತಹ ಡಾಕ್ಟರ್ ಮಂಜುನಾಥ್ ಈ ಬಾರಿ ಗೆಲುವಿನ ಉತ್ಸಾಹದಲ್ಲಿದ್ದಾರೆ. ಮೊದಲ ಬಾರಿಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ರು ಕೂಡ ಈ ಬಾರಿ ಗೆಲ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸು BJP ಪಾಳೆಯದಲ್ಲೂ ಕೂಡ ಕಾಣಿಸ್ತಾ ಇದೆ. ಅವರ ಎದುರಾಳಿಯಾಗಿರುವಂಥವರು DK ಸುರೇಶ್ ಅವರನ್ನು ಮಣಿಸ್ತೀವಿ ಅನ್ನುವಂಥ ಒಂದು ಉತ್ಸಾಹ ಈಗ ಕಂಡು ಬರ್ತಾ ಇದೆ. ಈಗಷ್ಟೇ ಅವರು ಕೂಡ ಮತಗಟ್ಟೆಗೆ ತೆರಳಿ ತಮ್ಮ ಕುಟುಂಬ ಸಮೇತರಾಗಿ ಹೋಗಿ ಮತ ಚಲಾವಣೆಯನ್ನು ಮಾಡಿ ಬಂದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ನೋಡ್ತಾ ಇದ್ರಿ. ಸಿದ್ದರಾಮನ ಹುಂಡಿಯಲ್ಲಿ ತಮ್ಮ ಪುತ್ರನ ಜೊತೆಗೆ ಹೋದಂತಹ ಸಿದ್ದರಾಮಯ್ಯ
ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಕುಟುಂಬ ಸಮೇತ ಮತದಾನವನ್ನು ಮಾಡಿದ್ದಾರೆ. ಇನ್ನು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಮತಗಟ್ಟೆಗೆ ತೆರಳುತ್ತಾ ಇದ್ದಾರೆ. ಈಗಾಗಲೇ ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕೂಡ ನೋಡ್ತಾ ಇದ್ದೀವಿ ನಾವು ಬೆಳಿಗ್ಗೆಯಿಂದಲೇ. ಯಾಕಂದರೆ ಬಿರು ಬಿಸಿಲಿರೋದ್ರಿಂದಾಗಿ ಆದಷ್ಟು ಬೇಗ 8 ಗಂಟೆ 9 ಗಂಟೆ ಒಳಗಡೆನೆ ಮತ ಚಲಾವಣೆಯನ್ನು ಮಾಡೋಣ ಅನ್ನುವಂಥ ಒಂದು ಧಾವಂತ ಈಗ ಮತದಾರರಲ್ಲಿ ಕಂಡು ಬರ್ತಾ ಇದೆ. ಮತೋತ್ಸಾಹ ಈಗ ಬಿರುಸು ಪಡೆದುಕೊಂಡಿದೆ. ಮಂಜುನಾಥ್, ದಲಿತರಿಂದ ಕಸಿದು ಸುಳ್ಳು ಮೈನಾರಿಟೀಸ್ ಕೊಟ್ಟಿದ್ದಾರೆ ಅಂತ ನೂರಕ್ಕೆ ನೂರು ಸುಳ್ಳು. ಚಿನ್ನಪ್ಪ ರೆಡ್ಡಿ ವರದಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ 4% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು. ಅದಾದಮೇಲೆ 94ನೇ ಇಸ್ವಿನಲ್ಲಿ ಅದನ್ನು ಆದೇಶ ಮಾಡಿ ಜಾರಿ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರಿಗೆ ಹಿಂದುಳಿದವರಿಗೆ ಮುಸಲ್ಮಾನರಿಗೆ 4% ಮೀಸಲಾತಿ ಇದೆ. 2B ನಲ್ಲಿ ದೇವೇಗೌಡರು ಈ ಹಿಂದೆ ನಾನೇ ಮುಸಲ್ಮಾನರಿಗೆ ರಿಸರ್ವೇಶನ್ ತಂದಿದ್ದು ಅಂತ 100 ಕಡೆ ಹೇಳ್ಕೊಳ್ತಾ ಇದ್ರು. ಆದ್ರೆ ಈ ಹೇಳಿಕೆ ಬಂದಾಗಿಂದ ದೇವೇಗೌಡರು ಯಾವಾಗಲೂ ಕೂಡ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡೋದು. ಅವ್ರಿಗೆ ಅನುಕೂಲ ಆದರೆ ಹೇಳ್ತಾರೆ, ಅವ್ರಿಗೆ ಅನುಕೂಲ ಆಗಲಿಲ್ಲ ಹೇಳಕ್ಕೆ ಬಾಯಿ ಅದರಿಂದ ಕಣ್ಣೀರು ಹಾಕೋದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಟ್ಟದೆ. ನಿಜವಾದಂಥ ಕಣ್ಣೀರಲ್ಲ ಅದು. ಮತ್ತು ರಾಜಕಾರಣದಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಏನಿದೆ, ಜನ ಆಶೀರ್ವಾದ ಮಾಡಿದ್ರೆ ರಾಜಕಾರಣದಲ್ಲಿ ನಾವು ಉಳಿತೀವಿ. ಜನ ಆಶೀರ್ವಾದ ಮಾಡಲಿಲ್ಲ, ರಾಜಕೀಯದಲ್ಲಿ ಉಳಿಯೋದಿಲ್ಲ. ಅದರಲ್ಲಿ ಕಣ್ಣೀರು ಹಾಕೋದು ಎಂತಿದೆ? ಯಾರಿಗೆ ಇದನ್ನು ಒಂದು ಕುಟುಂಬದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಕುಟುಂಬದ ಸದಸ್ಯರು ಗೆಲ್ಲಬೇಕು ಅಂತಕ್ಕಂಥ ಅದರಿಂದ ಅದನ್ನು ಆರ್ಟಿಫಿಷಿಯಲ್ ಆಗಿ ಕಣ್ಣೀರು ಹಾಕ್ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡ್ತಾರೆ. ಮಂಡ್ಯ ಮತ್ತೆ ಹಾಸನ